ರೆಡಿ ಆಗ್ತಾ ಇದಾರೆ. ಇವತ್ತೇನು ಪ್ಲಾನ್ ಇಲ್ದೇನೆ ಶುರು ಮಾಡಿದೊಂದು ಸ್ಮಾಲ್ ಬೈಕ್ ರೈಡ್. ನಾನು ಮತ್ತೆ ದಿಲೀಪ್ ಹೊರಟಿದ್ವಿ. ಎಲ್ಲಾದ್ರೂ ಬೈಕ್ ರೈಡ್ ಕರ್ಕೊಂಡು ಹೋಗಿ ಅಂತ ಹೇಳಿದ ತಕ್ಷಣ ಅಷ್ಟೇ ತಾನೇ, ಸರಿ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಬೆಳಿಗ್ಗೆನೆ ರೆಡಿ ಮಾಡಿಸ್ಕೊಂಡು ಹೆಲ್ಮೆಟ್ ಹಾಕೊಂಡು ಬೈಕ್ ಸ್ಟಾರ್ಟ್ ಮಾಡಿ ರೈಡ್ನ ಶುರು ಮಾಡೇ ಬಿಟ್ವಿ. ಪರ್ಟಿಕ್ಯುಲರ್ ಪ್ಲೇಸ್ ಅಂತ ನಾವೇನು ಪ್ಲಾನ್ ಮಾಡದೇ ಇರೋದ್ರಿಂದ ನಾವು ಹೊರಟಿದ್ದು ಮೈಸೂರು ಕಡೆಗೆ. ಮೈಸೂರು ರೋಡ್ ಅಂದಮೇಲೆ ಬಿಡ್ದಿಯಲ್ಲಿ ಸಿಗೋ ತಟ್ಟೆ ಇಡ್ಲಿನ ಮಿಸ್ ಮಾಡೋಕ್ಕಾಗತ್ತಾ? ಒಂದೊಳ್ಳೆ ತಟ್ಟೆ ಇಡ್ಲಿ, ಮೇಲ್ಗಡೆ ಬೆಣ್ಣೆ, ವಡೆ ಇದನ್ನೆಲ್ಲ ತಿಂದು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಂತೆ. ಬಂದಿದ್ದು ರಂಗನತಿಟ್ಟು ಪಕ್ಷಿಧಾಮಕ್ಕೆ. ನೋ ಎಂಟ್ರಿ ಇದೆ ಇಲ್ಲಿ, ಪಾರ್ಕಿಂಗ್ ಗಾಡಿ ಎಂಟ್ರಿ ಇಲ್ಲ ಇಲ್ಲಿ. ಸೊ ಗಾಡಿ ಎಲ್ಲ ಪಾರ್ಕ್ ಮಾಡಿ ಬರ್ಡ್ಸನ್ನ ನೋಡೋದಕ್ಕೆ, ಬೋಟ್ ರೈಡ್ ಹೋಗೋದಕ್ಕೆ ಅಂತ ಹೇಳಿ ಟಿಕೆಟ್ನ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ಈಗ. ಫುಲ್ ರೆಡಿ ಆಗಿಬಿಟ್ರು. ನೋಡೋಣ, ಎಷ್ಟು ಕಾಮಾಗಿದೆ ಅಲ್ವಾ, ಚೆನ್ನಾಗಿದೆ. ಅಲ್ಲೇ ಕಾಣ್ತಾ ಇದೆ ನೋಡಿ. ವೆಯ್ಟ್ ಮಾಡಬೇಕು, 5 ನಿಮಿಷ ವೆಯ್ಟ್ ಮಾಡಿ ಹೋಗಿ ಸರ್, ಮುಂದೆ ನೋಡ್ತಾ ಇರಿ ಅಂದರೆ ಹಂಗೆ ವಾಕ್ ಮಾಡಿಬಿಡಿ. ಓ ಗ್ರೂಪ್ ಅಲ್ವಾ, ಫುಲ್ ಬೋಟ್ ಫುಲ್ ಆಗಬೇಕಾ? ಬೋಟ್ ಫುಲ್ ಆಗಬೇಕಾ? ಇದು ಮೊಸಳೆ ಬರುತ್ತಲ್ಲ, ಎಲ್ಲ ಕಾಣಿಸ ಕೂತಿರುತ್ತೆ, ಅಲ್ಲೆಲ್ಲ ಇರುತ್ತೆ. ಮೊಸಳೆನಾ? ಪಕ್ಷಿಗಳು ಫಾರಿನ್ ಕಂಟ್ರೀಸ್ ಮೈಕ್ ಹಾಕೊಂಡ್ಬಿಡೋಣ. ಆದಷ್ಟು ನೀವು ಮಾರ್ನಿಂಗ್ ಟೈಮ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಕ್ರೌಡ್ ಕಮ್ಮಿ ಇರುತ್ತೆ ಮತ್ತು ಕಾಮಾಗಿರುತ್ತೆ. ಬರ್ಡ್ಸ್ ಆ್ಯಕ್ಟಿವಿಟೀಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ತುಂಬ ಒಳ್ಳೆ ಟೈಮ್ ಆಗಿರುತ್ತೆ. ಎಷ್ಟೊಂದಿದೆ ಅಲ್ಲಿ ಪಕ್ಷಿಗಳು. ಎಷ್ಟೊಂದು ಫಿಶ್ ಇದೆ. ನಾವು ಹೋಗೋಣ ಈಗ. ಓಕೆ, ಇದು 40 ಮಿನಿಟ್ಸ್ ಬೋಟ್ ರೈಡ್ ತೊಗೊಂಡಿದ್ದೀವಿ ನಾವು. ಇಂಡಿವಿಜುವಲ್ ಏನು ಬೇಡ, ಬೇಕಾದ್ರೆ ಬೇಡ ಅನ್ಕೊಂಡು ಗ್ರೂಪ್ ಇದ್ರೆ ಬೋರೆ ಅನ್ಸುತ್ತೆ. ಓಕೆ ಓಕೆ, ಬ್ಯಾಲೆನ್ಸ್ ಆಗೋಕೆ ಇಬ್ರು ದೂರ. ನೋಡೋಣ ಬನ್ನಿ, ಯಾವ್ದು ಪಕ್ಷಿಗಳು ಎಲ್ಲ ಬಂದಿದೆ ಸಿಗುತ್ತೆ ನಮ್ಗೆ ನೋಡಕ್ಕೆ ಅಂತ.
ಎಲ್ಲರೂ ಸ್ಟಾರ್ಟ್ ಮಾಡಿದ್ರು ವಿಡಿಯೋ ಮಾಡಕ್ಕೆ. ಎಲ್ಲ ಫೋನ್ ಕೈಯಲ್ಲಿದೆ. ಎಲ್ಲ ಫೋನ್ಸ್ ಕೈಯಲ್ಲಿ ಬಂದ್ಬಿಡ್ತು ವಿಡಿಯೋ ಮಾಡೋದಕ್ಕೆ. ಹಂಗಂತ ಹೇಳಿ ನಾನು ಮಾಡ್ತಾ ಇರೋ ಕೆಲಸನೂ ಅದೇ ನೋಡಿ. ಎಷ್ಟು ಚಂದ ಅಲ್ವಾ ಈ ಪ್ರೊಸೆಸ್. ಯಾವುದೋ ದೇಶದಿಂದ ನಮ್ಮ ದೇಶಕ್ಕೆ ಪಕ್ಷಿಗಳು ಹಾರ್ಕೊಂಡು ಬಂದು ಅದ್ರ ಸಂತತಿನ ಬೆಳೆಸ್ಕೊಂಡು ಮತ್ತೆ ಅದ್ರ ಮರಿಗಳನ್ನ ವಾಪಸ್ ಅದ್ರ ದೇಶಕ್ಕೆ ಕರ್ಕೊಂಡು ಹೋಗುತ್ತೆ. ಅಲ್ಲಪ್ಪ, ಬೆಳಗಿಂದ ಒಂದೇ ಕಾಲಲ್ಲಿ ನಿಂತ್ಕೊಂಡು ಒಂದೇ ಸಮನೆ ಭಿಕ್ಷೆ ಬಿಡ್ತೀಯಲ್ಲ, ಕಾಲ್ ನೋಯೋದಿಲ್ವೇನಪ್ಪ? ನೋವಾಗ್ಲೇಬೇಕಲ್ಲ ದೊಡ್ಡವ್ರೆ. ಅವಾಗ ಏನಪ್ಪ ಮಾಡ್ತೀಯಾ? ಹಿಂಗ್ ಚೇಂಜ್ ಮಾಡ್ಕೊಂಡು ಹಿಂಗ್ ನಿಂತ್ಕೋತೀನಿ. ಮುಗೀತು ಇವಾಗ ಬೋಟ್ ಬೋಟ್ ರೈಡು. ಸೊ ಬಂದ್ವಿ. 120 ರುಪೀಸ್ ನಿಮಗೆ ಬೋಟ್ ರೈಡಿಂಗ್ ಕಾಸ್ಟ್. ಗ್ರೂಪಲ್ಲಿ ಹೋದ್ರೆ, ಇಂಡಿವಿಜುವಲ್ ಹೋದ್ರೆ 2 ಮೆಂಬರ್ಸ್ಗೆ 2000 ರುಪೀಸು. ನಿಮಗೆ ಇಂಡಿವಿಜುವಲ್ ಬೇಕು ಅನ್ನೋರು ಹೋಗ್ಬಹುದು. ಓಕೆ, ನಾವೆಲ್ಲ ಆಗ್ಲೇ ಕಪಲ್ ಆಗಿ ಎಷ್ಟೋ ವರ್ಷ ಆಯ್ತು, ಸೊ ನಾವೆಲ್ಲ ಗ್ರೂಪಲ್ಲಿ ಬಟ್ ಥ್ಯಾಂಕ್ ಯು. ಒಳ್ಳೇದು. ಗೈಸ್ ನೋಡಿ, ಅವರೇ ಐಸ್ ಕ್ರೀಮ್ ಕವರ್ ತೆಗ್ದ್ಬಿಟ್ಟು ಕೊಡ್ತಾ ಇದಾರೆ. ಏನಕ್ಕೆ ಅಂದ್ರೆ ಇಲ್ಲೆಲ್ಲ ಬಿಸಾಕ್ತಾರೆ ಅಂತ. ಬಿಸಾಕಿ ಪೊಲ್ಯೂಟ್ ಎಲ್ಲ ಪೊಲ್ಯೂಟ್ ಮಾಡ್ತಾರೆ. ಕೋಲ್ಡ್ ಇದ್ರೂ ಐಸ್ ಕ್ರೀಮ್ ತಿಂತಾ ಇದೀನಿ. ಇಲ್ಲೆಲ್ಲ ಯಾವ ಅನಿಮಲ್ಸ್ ಬರುತ್ತೆ ಅಂತನಾ? ಇಲ್ಲಿದೆ ಅಂತ ನೋಡಿ. ಕ್ರೊಕೊಡೈಲ್ ನೋಡಿದ್ವಿ, ಇದು ಸ್ಟಾರ್ಕ್ ನೋಡಿದ್ವಿ, ಪೆಲಿಕಾನ್ಸ್ ನೋಡಿದ್ವಿ. ಇನ್ನ ನೋಡ ಕಾಮನ್ ಮುಂಗೂಸು ಇರುತ್ತೇನೋ, ಅದು ಒಳಗಡೆ ಇರುತ್ತೆ. ಮುಂಗೂಸ್ ಎಲ್ಲ ಒಳಗಡೆ ಇರುತ್ತೆ ಅಷ್ಟ.
ಸೊ ಕಿಂಗ್ ಬ್ರಿಡ್ಜ್ ಅಂಡ್ ಗ್ಲಾಸ್ ಎಲ್ಲಿದೆ? ಬ್ರಿಡ್ಜ್ ಅಂತ ಇದೆ ಆರೋ ಮಾರ್ಕ್ ಈ ನಡೆಯುವ. ಕಡೆ. ಈ ಕಡೆ ಹೋಗಿ ನೋಡೋಣ ಏನಿದೆ. ನೋಡಿ ನನ್ ಚಾನೆಲ್ ನಾನೇ ಕ್ಯಾಮ್ರಾಮ್ಯಾನು, ಅವ್ರು ಪೋಸ್ ಕೊಡ್ತಾವ್ರೆ. ಅಲ್ವಾ? ಪಟಾಕಿ ಯಾರ್ದಾದ್ರೇನು ಹೊಡಿಯೋರ್ ನಾವಾಗಿರ್ಬೇಕು, ಹಂಗೆ ಚಾನಲ್ ಯಾರ್ದಾದ್ರೇನು ಪೋಸ್ ನಾವು ಕೊಡ್ಬೇಕು. ಮಜಾ ಮಾಡಿ. ಇಲ್ಲೊಬ್ರು ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್ ಸಿಗ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತ ಕೊನೆವರೆಗೂ ನೋಡಿ. ಇವರೇ ಆ ನಮ್ ಪುಟಾಣಿ ಗೆಸ್ಟ್. ಐಸ್ ಕ್ರೀಮ್ ಬೇಕಾ ನಿಂಗೆ? ಐಸ್ ಕ್ರೀಮ್ ಬೇಕಾ? ತಿಂತೀಯಾ? ಕೊಡ್ಲಾ? ಟೇಕ್ ದಿಸ್. ನಾನ್ ಕೊಡ್ತೇನೆ. ನಾನ್ ಕೊಡ್ತೀನಿ ಅಂತ ತಕ್ಷಣ ಓಡೋಯ್ತದ್ದು, ಬಚ್ಚಿಟ್ಕೊಂತ ಇದೆ ಹಿಂದೆ ಹೋಗಿ. ಓಡೋಯ್ತು. ಕೊಡ್ತೀನಿ ಅಂದ ತಕ್ಷಣ ಅದು ಹಿಂದೆ ಓಡ್ ಬಂದಿದೆ ಅಲ್ಲಿ. ಎಸಿ ಅದಕ್ಕೆ. ಐಸ್ ಕ್ರೀಮ್ ಬೇಕಾ ನಿಂಗೆ? ಎಸಿ ಕೊಟ್ಬಿಡೋಣ ಎಸಿ. ಇದನ್ನ. ಏ ಬಂತು. ಅವಾಗ್ಲೇ ಐಸ್ ಕ್ರೀಮ್ ಕೊಡ್ತೀನಿ ಅಂದ ತಕ್ಷಣ ಹಿಂದೆ ಓಡ್ ಬಂದ್ಬಿಟ್ಟಿದೆ. ಸೋ ಕ್ಯೂಟ್. ಎಷ್ಟು ಕ್ಯೂಟ್ ಆಗಿ ತಿಂತಿದೆ. ಇದೆಲ್ಲ ಕಾವೇರಿ ವಾಟರ್ ಇರುತ್ತೆ ಹೌದು. ಫುಲ್ಲು. ಪಾರ್ಕ್ ಇಸ್ಟ್ ಆಫ್ ಟ್ರೀಸ್, ಯಾವ್ಯಾವ ಟ್ರೀಸ್ ಇದೆ ಇಲ್ಲಿ ಅಂತ. ಹ್ಯಾಂಗಿಂಗ್ ಬ್ರಿಡ್ಜ್ ಶೇಕ್ ಆಗುತ್ತಾ ಅಂತ ನೋಡ್ತಾರೆ. ಶೇಕ್ ಆಗ್ತಿದೆ. ಏನು ಶಾಪ್ ಇದೆ ನೋಡೋಣ ಏನಿದೆ. ಅಲ್ಲಿರೋ ಮುಸ್ಲೆ ಮೀನು ಎಲ್ಲ ಇಲ್ಲಿ ಉದ್ದನಲ್ಲಿ ಮಾಡ್ಬಿಟ್ಟು ಮಾರ್ತಾರೆ ನೋಡಿ. ಏನಿದೆ ಮೊಸ್ಲೆನಾ? ಅಲ್ಲ ಮೀನು. ಇದು ಅಷ್ಟೇ. ಅಲ್ಲಿ ರಿಯಲ್ ಆಗಿ ಹಿಡಿಯಕ್ಕಾಗಲ್ಲ ಅಂತ ಇಲ್ಲಿ ತಗೊಂಡ್ ಹಾಕ. ಮ್ಯಾಗ್ನೆಟ್ಸ್ ಇನ್ನ ಆದ್ರೆ ಏನು ಪಕ್ಷಿ ಬೇರೆ sound ಸೌಂಡ್. ಈ ಪುಟಾಣಿ ಅಯನ್ ಬಾಕ್ಸ್ ಮತ್ತೆ ಇದ್ ನೋಡಿ ಚೇತಕ್ ತರ ಗಾಡಿ ಸಕ್ಕದಾಗಿದೆ. ಇದ್ ಮೂನು ಆಗತ್ತೆ. ಇಲ್ಲಿ ಹೆಲಿಕಾಪ್ಟರ್ ಇದೆ. ಹೆಲಿಕಾಪ್ಟರ್ ಮೇಲೆ ಫ್ಯಾನೇ ಇಲ್ಲ. ಇದು ಮೈಸೂರಲ್ಲಂತೂ ಫೇಮಸ್ ಇದ್ದೇ ಇರುತ್ತೆ. ಎಲ್ಲೋದ್ರು ಪ್ಯಾಲೇಸ್ ಹತ್ರ ಹೋದ್ರು ಇದನ್ನೇ ಮಾಡ್ತಾ ಇರ್ತಾರೆ. ಹ್ಯಾಂಡ್ ಫ್ಯಾನ್ ಜಾಸ್ತಿ ಇರುತ್ತೆ. ಇವಾಗ ಬರ್ತಾರೆ. ಎಷ್ಟು ಇನ್ಕ್ರೀಸ್ ಆಗ್ತದಲ್ಲ. ನಾನು ಇಷ್ಟೊತ್ತು ಟೈಟ್ ಆಗಿ ಹೋಲ್ಡ್ ಮಾಡ್ಬಿಟ್ಟಿದ್ದೆ ಬೌಲ್ನ. ಚೆನ್ನಾಗಿದೆ. ಹೆಂಗಿದೆ ಇದು? ಕುತ್ಕೊಂಡ್ರೆ ನಮ್ಗೆ ಚುಚ್ಕೊಳ್ಳುತ್ತೆ.
ಡಾಕ್ಟರ್ ಸಲೀಂ ಅಲಿ ಇನ್ಫಾರ್ಮೇಷನ್ ಸೆಂಟರ್. ನೋಡಿ, ಪ್ರೆಸ್ ಮಾಡಿದ್ರೆ ಆ ಬರ್ಡ್ ಏನು ಸೌಂಡ್ ಮಾಡುತ್ತೆ ಅದು ಕೇಳಿಸುತ್ತೆ. ಸಿ ಸೌಂಡ್ ಹೆಂಗಿದೆ ಅಲ್ಲ. ವೈಟ್ ಚೀಕ್ಡ್ ಬ್ಯಾರ್ಬೆಟ್ ಸೌಂಡ್ ಕಪ್ಪು ಬಿಳಿ ಬಾಲಾಡಿ ವೈಟ್ ಬ್ರೌಡ್ ಬ್ಯಾಕ್ ಟೇಲ್. ಚಾರ್ಜ್ ಆಗಿಲ್ಲ. ಕೆಳಗಡೆ ನೋಡಿ ಲಿಟಲ್ ಈಗ್ರೆಟ್. ನೋಡ್ಕೊಂಡು ಫೋಟೋ ತಗೊಂಬರ್ತೀರಾ ಸರ್? ಹಾಂ ಆಯ್ತು. ಹಾಂ ಆಯ್ತು ಆಯ್ತು. ರಿಯಲ್ ಸೌಂಡ್ ಥರನೇ ಇದೆ. ಅಲ್ಲೆಲ್ಲ ಏನು ಜಾಸ್ತಿ ವರ್ಡ್ಸ್ ನೋಡಿದ್ದು ಈ ಥರದ್ದು ತಾನೇ. ಪೆಲಿಕಾನ್ಸ್. ಏನು ಮಾಡ್ತೀನಿ ಗೊತ್ತಾ, ರಿಯಲ್ ಕ್ರೊಕೊಡೈಲ್ಗಂತೂ ಧೈರ್ಯ ಇಲ್ಲ. ಇಲ್ಲಿ ಯಾವ ಆಟ ಸಾಮಾನಕ್ಕೆ ಬಂದ್ಬಿಟ್ಟು ಇಡ್ತಾರೆ. ಇದೇ ಥರನೇ ಇತ್ತು ಅಲ್ಲಿ, ನೀರಲ್ಲೆಲ್ಲ ಹೋಗೋದನ್ನು ಮಾಡಿದ್ದಾರೆ ನೋಡಿ. ಅಲ್ಲ ನೆಕ್ಸ್ಟಲ್ಲಿ 2 ಮೊಟ್ಟೆ ಬರೀ ಅಲ್ಲ ಇಲ್ಲ. ಹಾಗೆ ಹೋಗಿ ಆಚೆ ಕಡೆ ನಿಂತ್ಬಿಟ್ಟಿದ್ದಾರೆ ಅವರು. ಎಲ್ಲ ಮುಗೀತಲ್ವಾ ಇಲ್ಲಿ ನೋಡಿದ್ದಲ್ಲ. ಸೊ ನೆಕ್ಸ್ಟು ಬ್ಯಾಕ್ ಟು ಬ್ಯಾಂಗ್ಳೂರ ಇಲ್ಲೆಲ್ಲಾದ್ರೂ ಏನಾದರೂ ನೋಡ್ತೀವ ಹೋಗಿ? ನೋಡೋಣ ಬೇರೆ ಯಾವ್ದಾದ್ರು ಲೈಕ್ ಗೋಸಾಯಿ ಘಾಟ್ ಹೋಗ್ಬೋದು, ನೀರು ಇರುತ್ತೆ. ಬಟ್ ನೀರಲ್ಲಿ ಆಡಕ್ ಬಟ್ಟೆ ತಂದಿಲ್ಲ. ಒಳ್ಳೆ ಒಂದು ಭರ್ಜರಿ ಭೋಜನ ಮಾಡಿ ಮನೆಗೆ ಹೋಗಿ ಲಾಗಿನ್ ಮಾಡಬೇಕು. ನನಗೆ ರಜೆ ತಗೊಂಡು ಬಂದಿಲ್ಲ ನಾನು ಇನ್ನು. ಇವರು ಲಾಗಿನ್ ಆಗೋ ವರ್ಷದಲ್ಲಿ ನಾವು ವಾಪಸ್ ಬ್ಯಾಂಗ್ಳೂರ್ ಹೋಗ್ಬೇಕು ಅಲ್ವಾ? ಇಲ್ಲಿ ನೋಡಿ ಮಕ್ಕಳು ಆಟ ಆಡಕ್ಕೆಲ್ಲ ಇದೆ, ಚಿಲ್ಡ್ರನ್ ಪ್ಲೇ ಏರಿಯಾ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಬೈಕ್ ರೈಡ್ ರಂಗನತಿಟ್ಟಿನ ಸ್ಟೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ಯಾವ್ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.